ನಾಳೆ ಹೊಸಳ್ಳಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಥಗಿತವಾಗುತ್ತಂತೆ. ಕಾರಣ ಏನು, ಯಾಕೆ ನೋಡ್ತಾ ಹೋಗೋಣ. ನೋಡಿ, ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಮೇ 10ರ ಭಾನುವಾರ ಬೆಳಗ್ಗೆ 7ರಿಂದ 2 ಗಂಟೆ ಭಾಗಶಃ ಸಂಚಾರ ಸ್ಥಗಿತವಾಗಲಿದೆ. ನೋಡಿ, ಮೆಜೆಸ್ಟಿಕ್ನ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮತ್ತು ಸೆಂಟ್ರಲ್ ಕಾಲೇಜಿನ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣಗಳ ನಡುವೆ ನಿರ್ವಹಣಾ ಕಾಮಗಾರಿ ನಡೆಯಲಿದೆ. ಹಾಗಾಗಿ ಭಾನುವಾರ ಬೆಳಿಗ್ಗೆ 7ರಿಂದ 9 ಗಂಟೆಯವರೆಗೆ ಹೊಸಳ್ಳಿ ಬಾಲಗಂಗಾಧರನಾಥ ಸ್ವಾಮೀಜಿ ನಿಲ್ದಾಣ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳ ನಡುವೆ ಮೆಟ್ರೋ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಿದೆ. ದಿನ ಬೆಳಗ್ಗೆ ಇದ್ರೆ ಮೆಟ್ರೋ ಇರುತ್ತೆ, ಅದರಲ್ಲೇನು ತಿಳ್ಕೊಳ್ಳೋದು ವಿಶೇಷ ಅಂತ ನೀವೇನಾದ್ರೂ ಈ ಕಡೆ ಹೊರಡುವಂತಹ ಪ್ಲಾನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಒಂದ್ಸರಿ ಇದ್ರ ಬಗ್ಗೆ ಗಮನ ಕೊಡಿ. ಯಾಕಂತ ಹೇಳಿದ್ರೆ ಅವೈಲಬಿಲಿಟಿ ಇಲ್ಲ. ಈ ಮಾರ್ಗದಲ್ಲಿ ಚಲಘಟ್ಟದಿಂದ ವಿಜಯನಗರದವರೆಗೆ, ಎಂಜಿ ರಸ್ತೆಯಿಂದ ವೈಟ್ ಫೀಲ್ಡ್ ವರೆಗೆ ಕಾಡುಗೋಡಿ ಸಂಚಾರ ಎಂದಿನಂತಿರುತ್ತೆ. ಮಾದವರ ರೇಷ್ಮೆ ಸಂಸ್ಥೆ ನಡುವಿನ ಹಸಿರು ಮಾರ್ಗದಲ್ಲಿ ಆರ್ವಿ ರಸ್ತೆ, ಬೊಮ್ಮಸಂದ್ರ ನಡುವಿನ ಹಳದಿ ಮಾರ್ಗದಲ್ಲಿ ಯಾವುದೇ ವ್ಯತ್ಯಯಗಳಿರೋದಿಲ್ಲ ಅಂತ BMRCL ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಕೆಲ್ಸಕ್ಕೆ ಹೋಗೋರು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಗಳನ್ನ ಇಟ್ಕೊಂಡು ಏನಿರುತ್ತೆ ದಿನ ಮಾಮೂಲಿ ಇದ್ದಂಗೆ ಇರುತ್ತೆ ಅಂತ ಹೊರಡೋಕ್ಕಿಂತ ಮೊದಲು ಎಚ್ಚರ ವಹಿಸೋದು ತೀರಾ ಒಳಿತು. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ,